ಕರ್ನಾಟಕದ ಒಂದು ಮೂಲೆಯಲ್ಲಿ ಒಂದು ಬೆಟ್ಟವಿದೆ. ಇದು ಕೇವಲ ಒಂದು ಬೆಟ್ಟವಲ್ಲ, ಇಡೀ ರಾಜ್ಯದ ಭವಿಷ್ಯವನ್ನೇ ನಿರ್ಧರಿಸುವ ಒಂದು ಶಕ್ತಿ ಕೇಂದ್ರ. ಇದು ಬರೀ ಒಂದು ದೇವಸ್ಥಾನದ ಕಥೆಯಲ್ಲ, ಬದಲಿಗೆ ಭಕ್ತಿ, ಶೌರ್ಯ ಹಾಗೂ ಶತಮಾನಗಳಿಂದ ನಡೆದುಕೊಂಡು ಬಂದಿರೋ ಒಂದು ಜೀವಂತ ಭವಿಷ್ಯವಾಣಿಯ ಕಥೆ. ಯೋಚನೆ ಮಾಡಿ, ಒಂದೇ ಒಂದು ವಾಕ್ಯ ಇಡೀ ವರ್ಷ ಹೇಗಿರುತ್ತೆ ಅಂತ ಹೇಳ್ಬಿಡುತ್ತೆ. ಅಂದ್ರೆ ನಂಬೋಕಾಗತ್ತಾ? ಆದ್ರೆ ಇದು ನಿಜ. ಲಕ್ಷಾಂತರ ಜನ ಪ್ರತಿ ವರ್ಷ ಆ ಒಂದೇ ಒಂದು ನಿಗೂಢ ವಾಕ್ಯಕ್ಕಾಗಿ ಕಾಯ್ತಾ ಇರ್ತಾರೆ. ಯಾಕಂದ್ರೆ ಆ ವಾಕ್ಯವೇ ಮುಂದಿನ ವರ್ಷದ ಮಳೆ, ಬೆಳೆ ಅಷ್ಟೇ ಯಾಕೆ ರಾಜಕೀಯದ ದಿಕ್ಕನ್ನೇ ನಿರ್ಧರಿಸುತ್ತೆ ಅಂತ ಅವರ ಅಚಲ ನಂಬಿಕೆ. ಆ ಜಾಗವೇ ಹಾವೇರಿ ಜಿಲ್ಲೆಯ ದೇವರಗುಡ್ಡ. ಇಲ್ಲಿ ಇತಿಹಾಸ, ಪುರಾಣ ಎಲ್ಲವೂ ಒಂದಾಗಿ ನಂಬಿಕೆಯೂ ಒಂದು ಜೀವಂತ ಸಂಪ್ರದಾಯವಾಗಿ ಇವತ್ತಿಗೂ ಉಸಿರಾಡುತ್ತಿದೆ. ಸರಿ, ಹಾಗಾದ್ರೆ ಬನ್ನಿ ಈ ಅದ್ಭುತ ಕಥೆಯ ಆಳಕ್ಕೆ ಇಳಿಯೋಣ. ಈ ನಂಬಿಕೆಯ ಹಿಂದಿರೋ ಶಕ್ತಿಯೇನು? ಸಾವಿರಾರು ವರ್ಷಗಳ ನಂತರವೂ ಅದು ಹೇಗೆ ಜೀವಂತವಾಗಿದೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಈ 5 ಭಾಗಗಳಲ್ಲಿ ಒಂದೊಂದಾಗಿ ಹುಡುಕ್ತಾ ಹೋಗೋಣ. ದೇವರಗುಡ್ಡದ ಅತ್ಯಂತ ರೋಚಕ, ಎಲ್ಲರೂ ಉಸಿರು ಬಿಗಿಹಿಡಿದು ಕಾಯೋ ಕ್ಷಣ ಅಂದ್ರೆ ಅದುವೇ ಕಾರಣಿಕ. ಕಣ್ಣು ಮುಂದೆ ಚಿತ್ರಿಸ್ಕೊಳ್ಳಿ, 15 ಅಡಿ ಎತ್ತರದ ಒಂದು ಬೃಹತ್ ಬಿಲ್ಲು. ಅದರ ಮೇಲೆ ಒಬ್ಬ ವ್ಯಕ್ತಿ ನಿಂತು ಇಡೀ ವರ್ಷದ ಭವಿಷ್ಯವನ್ನೇ ಒಂದೇ ವಾಕ್ಯದಲ್ಲಿ ಹೇಳ್ಬಿಡ್ತಾರೆ. ಇದು ಕೇವಲ ಒಂದು ಆಚರಣೆ ಅಲ್ಲ, ಲಕ್ಷಾಂತರ ಜನರ ಬದುಕಿನ ಮೇಲೆ ಪ್ರಭಾವ ಬೀರುವ ಒಂದು ಶಕ್ತಿಯುತ ಘಟನೆ. ಹೌದು, ಈ ಪ್ರಶ್ನೆ ಸಹಜವಾಗೇ ಬರುತ್ತೆ. ಯಾರು ಆ ವ್ಯಕ್ತಿ? ಅವರಿಗೆ ಆ ಶಕ್ತಿ ಎಲ್ಲಿಂದ ಬಂತು? ಈ ಪ್ರಶ್ನೆಯೇ ನಮ್ಮನ್ನ ಸಾವಿರಾರು ವರ್ಷಗಳಷ್ಟು ಹಿಂದೆ ಒಂದು ಮಹಾಯುದ್ಧದ ದಂತಕಥೆಗೆ ಕರ್ಕೊಂಡು ಹೋಗುತ್ತೆ. ಆ ಭವಿಷ್ಯವಾಣಿಯ ಹಿಂದಿನ ರಹಸ್ಯವನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಮೊದಲು ಅದರ ಪೌರಾಣಿಕ ಹಿನ್ನೆಲೆಯನ್ನ ತಿಳಿಬೇಕು. ಪ್ರತಿಯೊಂದು ದೊಡ್ಡ ಸಂಪ್ರದಾಯದ ಹಿಂದೆ ಒಂದು ಬಲವಾದ ಕಥೆ ಇರುತ್ತೆ ಅಲ್ವಾ? ದೇವರಗುಡ್ಡದ ಕಥೆಯೂ ಅಷ್ಟೇ, ತುಂಬಾನೇ ರೋಚಕವಾಗಿದೆ. ಇದರ ಬೇರುಗಳು ಇರೋದು ಸಾಕ್ಷಾತ್ ಶಿವನ ಉಗ್ರ ಅವತಾರವಾದ ಮೈಲಾರಲಿಂಗನ ದಂತಕಥೆಯಲ್ಲಿ. ಕಥೆ ಶುರುವಾಗೋದು ಹೀಗೆ. ಯುಗಗಳ ಹಿಂದೆ ಮಣಿ ಮತ್ತು ಮಲ್ಲಾಸುರ ಅಂತ ಇಬ್ಬರು ರಾಕ್ಷಸ ಸಹೋದರರು ಇದ್ರು. ಅವರ ಅಟ್ಟಹಾಸಕ್ಕೆ ಇಡೀ ಲೋಕವೇ ತತ್ತರಿಸೋಗಿತ್ತು. ಆಗ ಅವರನ್ನ ಸಂಹಾರ ಮಾಡೋಕೆ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಪರಶಿವನೇ ಮೈಲಾರಲಿಂಗನ ಅವತಾರದಲ್ಲಿ ಭೂಮಿಗೆ ಬರಬೇಕಾಯ್ತು. ಮೈಲಾರಲಿಂಗ ಒಬ್ಬನೇ ಬರ್ಲಿಲ್ಲ, ಅವರ ಜೊತೆ ಒಂದು ದೈವಿಕ ಸೈನ್ಯವೇ ಇತ್ತು. ಅದರ ಸಂಖ್ಯೆ ಎಷ್ಟು ಗೊತ್ತಾ? ಬರೋಬ್ಬರಿ 7 ಕೋಟಿ. ಯೋಧರ ವೇಷದಲ್ಲಿದ್ದ ದೇವತೆಗಳೇ ಆ ಸೈನ್ಯದ ಶಕ್ತಿಯಾಗಿದ್ರು. ಅವರೆಲ್ಲರೂ ಸೇರಿ ಅಧರ್ಮವನ್ನು ನಾಶ ಮಾಡಲು ಸಿದ್ಧರಾಗಿದ್ರು. ಆ ಮಹಾಯುದ್ಧ, ಆ ಭೀಕರ ಕಾಳಗ ನಡೆದಿದ್ದು ಬೇರೆಲ್ಲೂ ಅಲ್ಲ, ಇದೇ ದೇವರಗುಡ್ಡದ ಮೇಲೆ. ರಾಕ್ಷಸರನ್ನ ಸಂಹಾರ ಮಾಡಿ ಧರ್ಮವನ್ನ ಮರುಸ್ಥಾಪನೆ ಮಾಡಿದ ಮೇಲೆ ಮೈಲಾರಲಿಂಗ ಇಲ್ಲೇ ನೆಲೆಸಲು ನಿರ್ಧರಿಸಿದ. ಅಂದಿನಿಂದ ಈ ಯುದ್ಧಭೂಮಿ ಒಂದು ಪವಿತ್ರ ಕ್ಷೇತ್ರವಾಯಿತು. ಸರಿ, ಯುದ್ಧ ಮುಗೀತು, ಸಾವಿರಾರು ವರ್ಷಗಳೇ ಕಳೆದು ಹೋದವು. ಹಾಗಾದ್ರೆ ಆ ದೈವಿಕ ಸೈನ್ಯ ಏನಾಯ್ತು? ಅದರ ಪರಂಪರೆ ಇವತ್ತಿಗೂ ಮುಂದುವರೆದಿದ್ಯಾ? ಹೌದು, ಮುಂದುವರೆದಿದೆ. ಅದು ಹೇಗೆ ಸಾಧ್ಯ ಅಂತೀರಾ? ಉತ್ತರ ಭಕ್ತರ ರೂಪದಲ್ಲಿ. ಆ 7 ಕೋಟಿ ಸೈನಿಕರ ಪರಂಪರೆಯನ್ನ ಇವತ್ತಿಗೂ ಮುಂದುವರೆಸ್ಕೊಂಡು ಬರ್ತಾ ಇರೋರೆ ಗುರವಯ್ಯಗಳು. ಇವರು ಕೇವಲ ಭಕ್ತರಲ್ಲ, ಮೈಲಾರಲಿಂಗನ ಜೀವಂತ ಸೈನ್ಯ. ಅಂದ್ರೆ ಗುರವಯ್ಯ ಆಗೋದು ಅಂದ್ರೆ ಸುಮ್ನೆ ಭಕ್ತಿ ತೋರಿಸೋದಲ್ಲ, ಅದು ತಮ್ಮ ಇಡೀ ಜೀವನವನ್ನ ಮೈಲಾರಲಿಂಗನ ಸೇವೆಗೆ ಮುಡಿಪಾಗಿಡೋದು. ಪ್ರತಿಯೊಬ್ಬ ಗುರವಯ್ಯನೂ ಆ ದೈವಿಕ ಸೈನ್ಯದ ಒಬ್ಬ ಸೈನಿಕ ಅಂತಾನೆ ನಂಬಿಕೆ. ಅವರ ವೇಷಭೂಷಣವೇ ಆ ಪರಂಪರೆಗೆ ಜೀವಂತ ಸಾಕ್ಷಿ. ಇಲ್ಲಿಂದ ಕಥೆ ಇನ್ನೂ ಆಸಕ್ತಿಕರವಾಗುತ್ತೆ ನೋಡಿ. ಗೊರವಯ್ಯಗಳು ಧರಿಸೋ ಪ್ರತಿಯೊಂದು ವಸ್ತುವಿಗೂ ಒಂದೊಂದು ಆಳವಾದ ಸಾಂಕೇತಿಕ ಅರ್ಥ ಇದೆ. ಅದು ಕೇವಲ ಒಂದು ಡ್ರೆಸ್ ಕೋಡ್ ಅಲ್ಲ, ಅದೊಂದು ಜೀವಂತ ದಂತಕಥೆಯ ಪ್ರತೀಕ. ಉದಾಹರಣೆಗೆ ಅವರು ಹುದಿಯೋ ಕಪ್ಪು ಕಂಬಳಿ ಇದೆಯಲ್ಲ, ಅದು ಆಕಾಶದ ವಿಶಾಲತೆಯನ್ನ ಸಂಕೇತಿಸುತ್ತೆ. ತಲೆ ಮೇಲಿರೋ ಕರಡಿ ಚರ್ಮದ ಟೋಪಿ ಕಾಡಿನಲ್ಲಿ ಶಿವನ ವನವಾಸಿ ರೂಪವನ್ನ ನೆನಪಿಸುತ್ತೆ. ಇನ್ನು ಕೈಯಲ್ಲಿ ಹಿಡಿದ ಬಿಲ್ಲು ಅವರ ಶೌರ್ಯದ ಸಂಕೇತವಾದ್ರೆ, ಡಮರುಗ ಸೃಷ್ಟಿಯ ನಾದದ ಪ್ರತೀಕ. ಅವರೆಲ್ಲರೂ ಒಟ್ಟಾಗಿ ಸೇರಿ 7 ಕೋಟಿ 7 ಕೋಟಿ ಅಂತ ಘೋಷಣೆ ಕೂಗಿದಾಗ ಆ ಜಾಗದಲ್ಲಿ ಒಂದು ರೀತಿ ದೈವಿಕ ಶಕ್ತಿಯೇ ಸಂಚಾರ ಆದಾಗೆ ಆಗತ್ತೆ. ಅದು ಕೇವಲ ಒಂದು ಕೂಗಲ್ಲ, ಅದು ಮೈಲಾರಲಿಂಗನ ಜೊತೆ ಯುದ್ಧ ಮಾಡಿದ ಆ 7 ಕೋಟಿ ಸೈನಿಕರಿಗೆ ಸಲ್ಲಿಸೋ ಗೌರವ ಮತ್ತೆ ತಮ್ಮ ಗುರುತಿನ ದೃಢೀಕರಣ. ಸರಿ, ಈಗ ನಮಗೆ ಕಥೆಯ ಹಿನ್ನೆಲೆ ಗೊತ್ತಾಯ್ತು, ಗೊರವಯ್ಯಗಳು ಯಾರು ಅಂತ ಗೊತ್ತಾಯ್ತು, ಅವರ ವೇಷಭೂಷಣದ ಅರ್ಥವೂ ಗೊತ್ತಾಯ್ತು. ಹಾಗಾದ್ರೆ ಇದೆಲ್ಲ ಆ ಒಂದು ಭವಿಷ್ಯವಾಣಿಯ ಕ್ಷಣಕ್ಕೆ ಹೇಗೆ ಸಂಬಂಧಪಟ್ಟಿದ್ದು? ಬನ್ನಿ ಮತ್ತೆ ನಾವು ಕಾರಣಿಕದ ಆ ಕ್ಷಣಕ್ಕೆ ವಾಪಸ್ ಹೋಗೋಣ. ಕಾರಣಿಕ ವಿಧಿ ನೋಡಕ್ಕೆ ಸರಳ ಅನಿಸಿದ್ರೂ ತುಂಬನೇ ಶಕ್ತಿಯುತ. ಮೊದಲು
ಆಯ್ಕೆಯಾದ ಗೊರುವಯ್ಯ ಆ ಎತ್ತರದ ಬಿಲ್ಲನ್ನ ಏರ್ತಾರೆ. ಲಕ್ಷಾಂತರ ಜನ ನಿಶ್ಶಬ್ದವಾಗಿ ಕಾಯ್ತಾ ಇರ್ತಾರೆ. ಆಗ ಅವರು ಒಂದೇ ಒಂದು ವಾಕ್ಯವನ್ನ ಹೇಳಿ ಕೆಳಗೆ ಭಕ್ತರ ಕೈಗೆ ಬೀಳ್ತಾರೆ. ಆಮೇಲೆ ಶುರುವಾಗೋದೇ ನಿಜವಾದ ಕುತೂಹಲ, ಆ ವಾಕ್ಯದ ಅರ್ಥವನ್ನ ವಿಶ್ಲೇಷಿಸೋ ಪ್ರಕ್ರಿಯೆ. ಉದಾಹರಣೆಗೆ, ಒಂದು ವರ್ಷದ ಭವಿಷ್ಯವಾಣಿ ಹೀಗಿತ್ತು: ಸದ್ದಲೇ ಮುತ್ತು ಬಂದೀತು ಧರೆಗೆ. ಕೇಳೋಕೆ ಇದು ಒಂಥರ ಒಗಟಿನ ಥರ ಇದೆ ಅಲ್ವಾ? ದಾರಿಬಿಡಿ ಭೂಮಿಗೆ ಮುತ್ತು ಬರುತ್ತೆ ಅಂದ್ರೆ ಏನು? ಆದ್ರೆ ಇದರ ಅರ್ಥವನ್ನ ಭೇದಿಸಿದಾಗ ಇಡೀ ವರ್ಷದ ಚಿತ್ರಣವೇ ಸಿಕ್ಕಿಬಿಡುತ್ತೆ. ನೋಡಿ, ಇದೇ ಆಸಕ್ತಿಕರವಾದ ವಿಷಯ. ಇಲ್ಲಿ ಮುತ್ತುಗಳು ಅಂದ್ರೆ ಆಕಾಶದಿಂದ ಬೀಳೋ ಮುತ್ತು, ಅಂದ್ರೆ ಮಳೆ. ಇದರರ್ಥ ಈ ವರ್ಷ ಉತ್ತಮ ಮಳೆಯಾಗಿ ಬೆಳೆ ಸಮೃದ್ಧಿಯಾಗಿರುತ್ತೆ ಅಂತ. ನೋಡಿ ಹೇಗೆ ಒಂದು ಸಣ್ಣ ಸಾಂಕೇತಿಕ ನುಡಿಗಟ್ಟು ಕೃಷಿ, ಸಮಾಜ, ಕೆಲವೊಮ್ಮೆ ರಾಜಕೀಯದ ಬಗ್ಗೆನೂ ಇಡೀ ವರ್ಷದ ಚಿತ್ರಣವನ್ನ ಕೊಡುತ್ತೆ. ಶತಮಾನಗಳಿಂದ ಈ ಭವಿಷ್ಯವಾಣಿಗಳು ನಿಜವಾಗುತ್ತಾ ಬಂದಿವೆ ಅನ್ನೋ ಅಚಲವಾದ ನಂಬಿಕೆಯೇ ಈ ಸಂಪ್ರದಾಯವನ್ನ ಇವತ್ತಿಗೂ ಜೀವಂತವಾಗಿ ಇಟ್ಟಿದೆ. ಹಾಗಾದ್ರೆ ದೇವರಗುಡ್ಡ ಅಂದ್ರೆ ಏನು? ಅದೊಂದು ಜಾಗ ಅಷ್ಟೇನಾ? ಅಥವಾ ನಂಬಿಕೆಯೂ ಸಂಪ್ರದಾಯವಾಗಿ, ಪುರಾಣವೂ ವರ್ತಮಾನವಾಗಿ, ಮತ್ತು ಒಂದು ವಾಕ್ಯವೂ ಸಾವಿರಾರು ಜನರ ಭವಿಷ್ಯವಾಗಿ ಬದಲಾಗುವ ಒಂದು ಅದ್ಭುತ ಸಂಗಮವೇ? ಬಹುಶಃ ಪ್ರಾಚೀನ ನಂಬಿಕೆ ಮತ್ತು ಭವಿಷ್ಯದ ದೃಷ್ಟ ಒಂದನ್ನೊಂದು ಸಂಧಿಸುವ ವಿಶಿಷ್ಟ ಸ್ಥಳ ಇದೇ ಇರಬೇಕು.